ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ವೈಬ್ ಕನ್ನಡಿಗ ಚಾನಲ್. ನಾವು ಯುಗಾದಿ ಹಬ್ಬನ ಏನಕ್ಕೆ ಆಚರಿಸ್ತೀವಿ, ಆ ಹಬ್ಬದ ವೈಶಿಷ್ಟ್ಯತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲಿಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇವತ್ತು ನಾವು ಮಾತಾಡೋಕೆ ಹೋಗ್ತಿರುವಂಥ ವಿಷಯ ಅದೇ ಯುಗಾದಿ ಹಬ್ಬದ ಬಗ್ಗೆ. ಈ ಹಬ್ಬನ ನಾವು ಪ್ರತಿ ವರ್ಷ ಆಚರಿಸ್ತೀವಿ, ಆದರೆ ಅದನ್ನು ಏನಕ್ಕೆ ಆಚರಿಸ್ತೀವಿ ಅಂತ ಗೊತ್ತಿದೆಯಾ ನಮಗೆ? ಯುಗಾದಿ ಅಂತ ಅಂದ್ರೆ ಯುಗದ ಆದಿ, ಅಂದ್ರೆ ಆ ವರ್ಷದ ಹೊಸ ಆರಂಭ. ಇನ್ನು ಹಿಂದೂ ಪಂಚಾಂಗದ ಪ್ರಕಾರ ಹೇಳೋದಾದ್ರೆ ಚೈತ್ರ ಮಾಸದ ಶುಕ್ಲ ಪಾಡ್ಯಮಿ ದಿನವೇ ಹೊಸ ವರ್ಷನ ನಾವು ಮೊದಲ ದಿನ ಅಂತ ಹೇಳ್ತೀವಿ. ಈ ದಿನದಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ, ಹೊಸ ಸಂವತ್ಸರ ಶುರುವಾಗುತ್ತೆ. ಮತ್ತೆ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಇದೇ ದಿನ ಬ್ರಹ್ಮ ಸೃಷ್ಟಿನ ಪ್ರಾರಂಭಿಸ್ತಾ ಅಂತ ಒಂದು ನಂಬಿಕೆನೂ ಇದೆ. ಅಂದರೆ ಈ ದಿನ ಬರೀ ಕ್ಯಾಲೆಂಡರ್ನಲ್ಲಿ ಮಾತ್ರ ಹೊಸ ವರ್ಷ ಅಲ್ಲ, ಸಂಪೂರ್ಣವಾಗಿ ಹೇಳೋದಾದರೆ ಸೃಷ್ಟಿಯ ಆರಂಭ ಏನಿದೆ ಅದರ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು ಹಿಂದೂ ಸಂಸ್ಕೃತಿ ಪ್ರಕಾರ ನೋಡೋದಾದರೆ ಒಂದು ವರ್ಷ ಮುಗಿದ್ರೆ ಮತ್ತೊಂದು ವರ್ಷ ಶುರುವಾಗುತ್ತೆ. ಸೊ ಇದೇ ರೀತಿ ಜೀವನನೂ ಕೂಡ ಮುಂದುವರಿಯುತ್ತಾನೇ ಇರುತ್ತೆ. ಇದೇ ಕಾರಣದಿಂದ ಯುಗಾದಿ ದಿನನ ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ. ಇನ್ನು ಈ ದಿನ ಎಲ್ಲರೂ ಕೂಡ ಎಣ್ಣೆ ಸ್ನಾನ ಮಾಡ್ತಾರೆ. ಅದು ಏನಕ್ಕೆ ಅಂದರೆ ಶುದ್ಧತೆ ಮತ್ತು ಪವಿತ್ರತೆ ಸಂಕೇತ ಅಂತಲೇ ಹೇಳ್ಬೋದು. ನಾವು ಈ ದಿನ ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ದೋಷಗಳು ಏನೇ ಇದ್ರೂ ಇದು ನಿವಾರಿಸುತ್ತೆ, ಮತ್ತು ನಮ್ಮ ಆರೋಗ್ಯನ ಇದು ಚೆನ್ನಾಗಿ ಮಾಡುತ್ತೆ, ಹೆಚ್ಚಿಸುತ್ತೆ ಅಂತ ಒಂದು ನಂಬಿಕೆನೂ ಇದೆ. ನೆಕ್ಸ್ಟು ಮನೆಯಲ್ಲಿ ನಾವೆಲ್ಲನೂ ಕೂಡ ಯುಗಾದಿ ಹಬ್ಬ ಬಂತು ಅಂದರೆ ಸ್ವಚ್ಛಗೊಳಿಸ್ತೀವಿ. ಇದು ನಕಾರಾತ್ಮಕ ಶಕ್ತಿಗಳು ಏನೇ ಇದ್ರೂ ಕೂಡ ಅದನ್ನು ದೂರ ಮಾಡುತ್ತೆ, ಅಂದರೆ ನೆಗೆಟಿವಿಟಿನ. ಮತ್ತು ಪಾಸಿಟಿವಿಟಿ, ಸಕಾರಾತ್ಮಕ ಶಕ್ತಿ ಏನಿರುತ್ತೆ, ಒಳ್ಳೆ ಎನರ್ಜಿ, ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ಕೊಳೋ ರೀತಿ. ಯಾಕೆಂದರೆ ಹೊಸ ವರ್ಷ ಬರ್ತಿದೆ, ಏನೇ ಒಳ್ಳೇದಿದ್ರು ಅದನ್ನು ವೆಲ್ಕಮ್ ಮಾಡೋಣ ಅಂತ. ಇನ್ನು ಮೊದಲಿಗೆ ನಮಗೆ ಯುಗಾದಿ ಅಂದ ತಕ್ಷಣ ನೆನಪಾಗೋದು ಬೇವು ಬೆಲ್ಲ. ಇದು ಎರಡು ಪದಾರ್ಥ ಮಿಶ್ರಣ ಮಾಡಿ ತಿನ್ನೋದೇ ಒಂದು ಪದ್ಧತಿ. ಇದು ಜೀವನದ ನಿಜವಾದ ಅರ್ಥ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ ಹೇಗೆ ತಿಂತೀವಿ ಅಂದರೆ ಜೀವನದಲ್ಲಿ ಏನೇ ಬಂದರೂ ಕೂಡ ಎರಡು ಸಮನಾಗಿ ಬರಲಿ ಅಂತ. ಬೆಲ್ಲ ಸಿಹಿತನ ಮತ್ತು ಜೀವನಕ್ಕೆ ಖುಷಿ ಕೊಟ್ಟರೆ, ಅದೇ ರೀತಿ ಬೇವು ಸ್ವಲ್ಪ ಕಷ್ಟ ಇದ್ದರೂ ಕೂಡ ಅದನ್ನು ಅನುಭವಿಸ್ಬೇಕು. ಅದು ಏನೇ ಇದ್ದರೂ ಕೂಡ ಪಾಲಿಗೆ ಬಂದಿದ್ದು ನಾವು ತಗೋಬೇಕು. ಎರಡೂ ಕೂಡ ಸಮನಾಗಿದ್ರೇ ಜೀವನ ಅಂತ. ಇನ್ನೂ ಒಂದು ನಮ್ಮ ತಲೆಯಲ್ಲಿ ಕಾಡುವಂಥ ಪ್ರಶ್ನೆ ಏನು ಅಂದರೆ ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ಏನಕ್ಕೆ ನೋಡ್ತೀವಿ ಅಂತ. ಹಿಂದೂ ಪಂಚಾಂಗದ ಪ್ರಕಾರ ನೋಡೋದಾದರೆ ನಾವು ಚಂದ್ರನ ಚಲನ ಏನಿರುತ್ತೆ ಅದರ ಆಧಾರದ ಮೇಲೇ ತಿಂಗಳುಗಳನ್ನ ಲೆಕ್ಕ ಹಾಕ್ತೀವಿ. ಇನ್ನು ಯುಗಾದಿ ಹಬ್ಬದ ದಿನ ಚೈತ್ರ ಶುಕ್ಲ ಪಾಡ್ಯಮಿ ಅಂದರೆ ಈ ಅಮಾವಾಸ್ಯೆ ನಂತರ ಮೊದಲ ದಿನ ಆರಂಭ ಆಗುತ್ತೆ ನಮಗೆ. ಅದಕ್ಕೆ ಈ ದಿನದಿಂದ ಚಂದ್ರ ತನ್ನ ಹೊಸ ಚಕ್ರನ ಆರಂಭಿಸ್ತಾನೆ. ಚಂದ್ರ ನಿಧಾನವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಪೌರ್ಣಿಮೆವರೆಗೆ ಹೋಗ್ತಾನೆ. ಆ ಪ್ರಾರಂಭದ ದಿನವೇ ಹೊಸ ಚಂದ್ರ ಚಕ್ರದ ಆರಂಭ ಅಂತಲೇ ಹೇಳ್ಬೋದು. ಇದೇ ಕಾರಣಕ್ಕೆ ನಾವು ಚಂದ್ರನ ಹಬ್ಬದ ದಿನ ನೋಡ್ತೀವಿ. ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಬರ್ತಿದೆ, ಹೊಸ ಆರಂಭ ಬರ್ತಿದೆ, ಅದನ್ನು ಸ್ವಾಗತ ಮಾಡೋಣ ಅಂತ. ಇನ್ನು ಶಾಸ್ತ್ರದ ಪ್ರಕಾರ ನೋಡೋದಾದರೆ ಚಂದ್ರನ ನಮ್ಮ ಮನಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಮನಸ್ಸು ಯಾವ ರೀತಿ ಬದಲಾಗ್ತಾ ಇರುತ್ತೋ ಚಂದ್ರನು ಕೂಡ ಹಾಗೆ ತನ್ನ ರೂಪನ ಬದಲಾಯಿಸ್ಕೊತಾ ಇರ್ತಾನೆ. ಅದೇ ಕಾರಣದಿಂದ ಯುಗಾದಿ ದಿನ ಚಂದ್ರನ ನೋಡಬೇಕು, ಮತ್ತು ಅದು ನೋಡೋದು ಅಂದರೆ ನಮ್ಮ ಮನಸ್ಸು ಹೊಸದಾಗಿ ಪ್ರಾರಂಭಿಸೋದು ಅಂತ. ಏನೇ ಇದ್ರೂ ಕೂಡ ನಾವು ಹೊಸದಾಗಿ ಶುರು ಮಾಡ್ಬೋದು, ನಮ್ಮ ಮನಸ್ಸು ಕೂಡ ಒಂದು ಬದಲಾವಣೆ ಸಿಗುತ್ತೆ. ಇದು ಕೇವಲ ಆಚರಣೆ ಮಾತ್ರ ಅಲ್ಲ, ಇದು ಮನಸ್ಸಿನ ಪುನರ್ಜನ್ಮ ಅಂತಲೇ ಹೇಳ್ಬೋದು. ಇನ್ನೊಂದು ವೈಜ್ಞಾನಿಕ ಅಂಶನೂ ಇದೆ. ಯುಗಾದಿ ಸಮಯದಲ್ಲಿ ವಸಂತ ಋತು ಸ್ಟಾರ್ಟ್ ಆಗುತ್ತೆ. ಪ್ರಕೃತಿ ಹೊಸದಾಗಿ ಅರಳ್ತಾ ಇರುತ್ತೆ, ಮರಗಳು ಚಿಗುರುತ್ತಾ ಇರುತ್ತೆ, ಎಲ್ಲ ಕಡೆ ಎಲೆಗಳು, ಅದು ಹೂವುಗಳು ಮತ್ತು ಎಲ್ಲ ಕಡೆ ಚಿಗುರುಡ್ತಾ ಇರುತ್ತೆ. ಇದು ಪ್ರಕೃತಿಯಲ್ಲೂ ಕೂಡ ಹೊಸ ಜೀವನನ ಶುರು ಮಾಡುತ್ತೆ. ಅದೇ ಕಾರಣಕ್ಕೂ ಕೂಡ ನಾವು ಈ ಸಮಯನ ಹೊಸ ವರ್ಷದ ಆರಂಭ ಅಂತ ಕೂಡ ಕರಿತೀವಿ. ಇನ್ನು ಯುಗಾದಿ ದಿನ ಪಂಚಾಂಗವನ್ನು ಕೇಳುವ ಪದ್ಧತಿ ಇದೆ. ಅಂದರೆ ಇದನ್ನ ಪಂಚಾಂಗ ಶ್ರವಣ ಅಂತಲೂ ಕರೀತಾರೆ. ಇದ್ರ ಮೂಲಕ ಮುಂದಿನ ವರ್ಷ ಗ್ರಹಗಳ ಸ್ಥಿತಿ, ಶುಭ ಅಶುಭ ಫಲಗಳು ಮತ್ತು ಜೀವನ ದಿಕ್ಕುಗಳು ಅದ್ರ ಬಗ್ಗೆ ನಾವು ತಿಳ್ಕೊಬೋದು. ಮತ್ತು ಇದು ಒಂದು ರೀತಿಯಲ್ಲಿ ಭವಿಷ್ಯದ ಮಾರ್ಗದರ್ಶನ. ಹೀಗಾಗಿ ಯುಗಾದಿ ಹಬ್ಬದಲ್ಲಿ ನಮ್ಮ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥಗಳು ಕೂಡ ಸೇರ್ಕೊಂಡಿವೆ. ಇದು ಬರೀ ಹಬ್ಬ ಮಾತ್ರ ಅಲ್ಲ, ಇದು ಜೀವನದ ಪಾಠ ಅಂತಲೇ ಹೇಳ್ಬೋದು. ಹೊಸ ವರ್ಷನ ಹೇಗೆ ನಾವು ಸ್ವಾಗತಿಸಬೇಕು ಮತ್ತು ಹೇಗೆ ಜೀವನನ ನೋಡಬೇಕು, ಹಳೇದೇನೇ ಇದ್ರೂ ಕೂಡ ಮರಿಬೇಕು, ಮತ್ತು ಜೀವನನ ಮತ್ತೆ ಏನೇ ಕಷ್ಟ ಇದ್ರೂ ರೀಸ್ಟಾರ್ಟ್ ಮಾಡಬೇಕು, ಹೊಸ್ದಾಗಿ ನೋಡಬೇಕು ಅನ್ನೋದು ಇದು ನಮಗೆ ಕಲಿಸ್ಕೊಡುತ್ತೆ. ಇನ್ನು ರೈತರ ಜೀವನದಲ್ಲಿ ಇದು ಒಂದು ಹೊಸ ಆಶಯ ಬೆಳಕು ಅಂತಲೇ ಹೇಳ್ಬೋದು. ಈ ಹಬ್ಬದ ಪ್ರಕೃತಿ, ಭೂಮಿ ಮತ್ತು ಕೃಷಿ ಎಲ್ಲನೂ ಕೂಡ ನೇರವಾಗಿ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಚೈತ್ರ ಮಾಸದ ಆರಂಭದಲ್ಲಿ ಈ ಯುಗಾದಿ ಏನು ಬರುತ್ತೆ, ಹೊಸ ಬೆಳೆ ಸೈಕಲ್ ಅಂತಲೇ ಹೇಳ್ಬೋದು. ಈ ಸೈಕಲ್ ಶುರುವಾಗುತ್ತೆ, ಆರಂಭ ಆಗುತ್ತೆ. ಈ ಟೈಮಲ್ಲಿ ರೈತರು ಈ ದಿನ ಅತ್ಯಂತ ಮಹತ್ವದ ದಿನ ಅಂತಲೇ ಹೇಳ್ಬೋದು. ಅವರು ಕಳೆದ ವರ್ಷ ಏನೇ ಕಷ್ಟ ನಷ್ಟಗಳಿದ್ರು ಅದನ್ನೆಲ್ಲ ಮರೆತು ಈ ಹೊಸ ವರ್ಷನ ಸ್ವಾಗತಿಸ್ತಾರೆ. ದೇವ್ರ ಹತ್ರ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಬರಲಿ, ಸಮೃದ್ಧಿ ಜೀವನಕ್ಕೆ ಆಗಿ ಅವರು ಪ್ರಾರ್ಥನೆ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು.
ಇನ್ನು ಈ ಹಬ್ಬ ನಮಗೆ ಏನು ತಿಳಿಸುತ್ತೆ ಅಂದರೆ ಹಳೆ ತಪ್ಪುಗಳು ಏನೇ ಇದ್ರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ನಮ್ಮ ಹೊಸ ಜೀವನನ ಶುರು ಮಾಡಬೇಕು. ಸಿಹಿ ಕಹಿ ಎರಡನ್ನೂ ಕೂಡ ಜೀವನದಲ್ಲಿ ಸಮನಾಗಿ ತಗೋಬೇಕು. ಅದಕ್ಕೆ ನಾವು ಬೇವು ಬೆಲ್ಲನೂ ಕೂಡ ತಿಂತೀವಿ. ಇದೇ ರೀತಿ ಇಷ್ಟು ದಿನ ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಸರಿಪಡಿಸ್ಕೊಳ್ಳೋಣ ಮತ್ತು ಹೊಸ ವರ್ಷನ ಹೊಸದಾಗಿ ತುಂಬ ಚೆನ್ನಾಗಿ ಶುರು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರಿಗೆ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಅವರು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.